ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಈಗಾಗಲೇ ಮಾತಾಡ್ತಾ ಇದ್ವಿ, ಸೆಲೆಬ್ರಿಟೀಸ್ ತಮ್ಮ ದೇಹದ ಭಾಗಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೊತಾರೆ. ಅದು ಏನೇ ಇರಬಹುದು, ಹಲ್ಲಿರಬಹುದು, ಕಣ್ಣಿರಬಹುದು, ಪ್ರತಿಯೊಂದಕ್ಕೂ ಕೂಡ ಇವತ್ತು ಇನ್ಶೂರೆನ್ಸ್ ಮಾಡಿಸ್ಕೊತಿದ್ದಾರೆ. ಬಾಲಿವುಡ್ನಲ್ಲೂ ಕೆಲವರು ಮಾಡಿಸಿದ್ದಾರೆ, ಹಾಲಿವುಡ್ನಲ್ಲಂತೂ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳುವಂತಹ ಟ್ರೆಂಡ್ ಶುರುವಾಗಿದೆ. ಇದು ಕೇವಲ ಆಕ್ಟ್ರೆಸ್ ಅಥವಾ ಆಕ್ಟರ್ಗೆ ಮಾತ್ರ ಸೀಮಿತವಾಗಿಲ್ಲ. ಕ್ರಿಕೆಟ್ ಪ್ಲೇಯರ್ಸ್ ಆಗಿರಬಹುದು, ಕಮಿಡಿಯನ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ. ಅದಕ್ಕೂ ಮುಂಚೆ ಆಕ್ಟರ್ ರೂಪಾ ಅಯ್ಯರ್ ಅವರು ನಮ್ಮ ಜೊತೆ ಇದ್ದಾರೆ. ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವಾಗಲೇ ನಾವು ಡಿಸ್ಕಸ್ ಮಾಡ್ತಿರೋದನ್ನ ನೋಡಿದ್ರಿ, ಏನನ್ಸುತ್ತೆ ಇದ್ರ ಬಗ್ಗೆ? ಅಂದರೆ ಇವಾಗ ಪ್ರತಿಯೊಂದು ಭಾಗಕ್ಕೆ, ಅದು ಯಾವ ಭಾಗ ಆದರೂ ಆಗಿರ್ಬೋದು, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋ ಟ್ರೆಂಡ್ ಶುರು ಆಗಿದೆ. ಈಗ ಏನಂತೀರ ಇದಕ್ಕೆ? ಈ ಟ್ರೆಂಡ್ ಇವಾಗ ಕಳೆದ 5-6 ವರ್ಷಗಳಿಂದ ಇನ್ನೂ ಜಾಸ್ತಿ ಆಗೋಗಿದೆ. ಅದು ಬೇರೆ ದೇಶಗಳಿಗೆ ಹೋಗಿ ಇವಾಗ ಇಂಟರ್ನ್ಯಾಷನಲ್ ಫೆಸಿಲಿಟೀಸ್ ಬಹಳಷ್ಟು ಬೆಳ್ಕೊಂಡಿರೋದ್ರಿಂದ ಸೊ ನಮ್ಗೆ ಇವಾಗ ಇನ್ಶೂರೆನ್ಸ್ ಕವರ್ ಮಾಡ್ಕೊಳ್ಳೋದೇ ವರ್ಲ್ಡ್ ವೈಡ್ ಕವರ್ ಮಾಡ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಆದ್ರೂ ನಾವು ಬೇರೆ ದೇಶಕ್ಕೆ ಹೋಗಿ ಇನ್ಶೂರೆನ್ಸ್ ಕವರ್ ಮಾಡ್ಕೋಬಹುದು. ಸೊ ಆತರ ಬಹಳಷ್ಟು ಇವನ್ ಅದ್ರಲ್ಲಿ ಹೆಚ್ಚಾಗಿ ನಮ್ ಕನ್ನಡದ ಹೀರೋಯಿನ್ಗಳಿಗಿಂತ ಅವರು ಬಾಲಿವುಡ್, ಹಾಲಿವುಡ್ ಅಲ್ಲಿ ನೀವು ಹೇಳ್ದಂಗೆ ಇವನ್ ತಮಿಳ್, ತೆಲುಗುಲಿ ತುಂಬಾ ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇನ್ಶೂರೆನ್ಸ್ ಕವರ್ ಮಾಡ್ಸ್ಕೊಂಡ್ ಬಂದಿದ್ದಾರೆ. ಯಾಕೆಂದ್ರೆ ಇವನ್ ನಾಟ್ ಜಸ್ಟ್ ಆಕ್ಸಿಡೆಂಟ್ ಅನ್ನೋದು ಇಲ್ಲ, ಬೇರೆ ತರದಲ್ಲೂ ಕೂಡ ಅವರು ತಮ್ಮ ಬಾಡಿ ಶೇಪ್ ಆಗಿರ್ಬಹುದು, ಮುಖದ ಶೇಪ್ ಆಗಿರ್ಬಹುದು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಸೊ ಅವ್ರಿಗೆ ಇಷ್ಟು ವರ್ಷ ಅಂತ ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ. ಅಷ್ಟು ವರ್ಷಗಳಲ್ಲಿ ಅವ್ರು ಬೇರೆದನ್ನ ಕೂಡ ಬದಲಾವಣೆಗಳನ್ನ ಮಾಡ್ಕೋಬಹುದು. ಸೊ ಆಸ್ ಅನ್ ಆಕ್ಟ್ರೆಸ್ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ಇನ್ಶೂರೆನ್ಸ್ ಎಷ್ಟರ ಮಟ್ಟಿಗೆ ವರ್ತ್ ಅನ್ಸುತ್ತೆ ಒಬ್ಬ ಮನುಷ್ಯನ್ಗೆ? ಅಲ್ಲ, ಇನ್ಶೂರೆನ್ಸ್ ವರ್ತ್ ಇರಬಹುದು, ಆದ್ರೆ ನೀವೇ ನೋಡ್ದಂಗೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಕೃತಕವಾಗಿ ಮಾಡಿಸ್ಕೊಳ್ಳೋದು ಅದು ನಾವಾಗಿರಲ್ಲ ಅಷ್ಟೇ. ಸೊ ನಮ್ಗೆ ವಯಸ್ಸಾಗ್ತಿದ್ರು ನಾನು ಹೆಂಗಾಗೆ ಇರ್ಬೇಕು, ಹಿಂಗೆ ಇರ್ಬೇಕು ಅಂತ ಅನ್ಬಿಟ್ಟು ಏನೇ ಕೃತಕವಾಗಿ ನಮ್ಮ ಬಾಡಿ ಮೇಲೆ ನಾವು ಪ್ರಯೋಗಗಳನ್ನ ಮಾಡ್ಕೊಂಡ್ರು ಅದು ಪ್ರಯೋಗ ಆಗಿರುತ್ತೆ ಹೊರತು ನಮ್ಮ ವ್ಯಕ್ತಿತ್ವ ಆಗಿರೋದಿಲ್ಲ. ಸೊ ಅದೇ ನಾವ್ ಅನ್ಕೊಳಾಗದ್ ಹಾಲಿವುಡ್ ಮಾತ್ರ ಮ್ಯಾಚ್ ಆಗಬಹುದು. ನಾವು ನಮ್ಮ ಭಾರತೀಯರು ನಾವು ತುಂಬಾ ನಮ್ಮ ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆ ಕೊಡೋದ್ರಿಂದ ಇಲ್ಲಿನ ಹೆಣ್ಮಕ್ಳು ಮಾಡಿಸ್ಕೊಂಬಂದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗೋಗುತ್ತೆ ಎಷ್ಟು ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಾರೆ. ಅವ್ರಿಗೆ ಇವೊಂದ್ ಬಾಯಿ ಮತ್ತೆ ಇದೆಲ್ಲ ಸುಕ್ಕು ಬರುತ್ತೆ ಅಂತ ಅನ್ಬಿಟ್ಟು ಟಕ್ಕಿನ್ ಮಾಡೋದು ಎಷ್ಟೋ ಜನ ಹಿಂದಿ ಹೀರೋಯಿನ್ಸ್ ಗಳಿಗೆ ಮಾಡಿದಾರೆ ಬಾಲಿವುಡ್ ಅಲ್ಲಿ. ಸೊ ಅವ್ರಿಗೆ ನಗಕ್ ಕೂಡ ಆಗಲ್ಲ, ಬಾಯಿ ಅಗ್ಲ ಮಾಡ್ಬಿಟ್ಟು. ಯಾಕಂದ್ರೆ ಅಷ್ಟು ಟಕ್ಕಿನ್ ಮಾಡ್ಬಿಟ್ಟಿರ್ತಾರೆ ಅದನ್ನ ಟೈಟ್ ಆಗಿ. ನಾವು ಚಿಕ್ಕ ಅಂದ್ರೆ ಸುಕ್ಕೆಲ್ಲ ಹೋಗಿಸ್ಬೇಕು ಅಂತ ಅನ್ಬಿಟ್ಟು ಹೋಗಿಸಿ ಟೈಟ್ ಆಗಿ ಟಕ್ಕಿನ್ ಮಾಡಿದಾಗ ಎಷ್ಟೋ ಜನ ಹೀರೋಯಿನ್ಸ್ಗೆ ಈಗ ವಯಸ್ಸಾದವ್ರು ಕೂಡ ನಗಕ್ಕೂ ಕಷ್ಟ ಆಗತ್ತೆ. ಆತರ ಮಾಡಿಸ್ಕೊಂಡಿದ್ದಾರೆ. ಎಲ್ಲಾ ವಯಸ್ಸಾದ್ಮೇಲೂ ನಾವು ಹೀರೋಯಿನ್ ಆಗಿರ್ಲೇಬೇಕು, ಹಿಂಗೆ ಇರ್ಬೇಕು ಅಂತ ಅಂದ್ಬಿಟ್ಟು ಕೃತಕವಾಗಿ ಎಲ್ಲಾ ಮಾಡಿಸ್ಕೊಳ್ತಾ ಇದ್ರು. ಖಂಡಿತ ಈಗಿನ ಕಾಲದ ಜನ ತುಂಬಾ ಬುದ್ಧಿವಂತರು, ಅದನ್ನ ಖಂಡಿತ ಕಂಡಿಡಿತಾರೆ. ಆಮೇಲೆ ನಮ್ಗಿರೋ ಬ್ಯೂಟಿಫುಲ್ ಆಗಿರೋದನ್ನೇ ಜನ ಮೆಚ್ಕೊಳ್ಳೋವಾಗ ಮೂಗನ್ನ ಚೇಂಜ್ ಮಾಡಿಸ್ಕೊಳ್ಳೋದು ಅದೆಲ್ಲ ಬೇಕಾಗಿ ಅವಶ್ಯಕತೆ ಇರಲ್ಲ ಅಂತ. ಯಾಕಂದ್ರೆ ಒಂದು ಸತಿ ಜನ ತುಂಬಾ ಇಷ್ಟಪಟ್ಟು ಹೀರೋಯಿನ್ ನ ಮೆಚ್ಕೊಂಡ್ಮೇಲೆ ನೀವೇ ನೋಡಿದಾಗ ನಮ್ ಕನ್ನಡದಲ್ಲಿ ಎಷ್ಟೋ ಜನ ಹೀರೋಯಿನ್ಗಳು ಪರ್ಫೆಕ್ಟ್ ಆಗಿ ಬ್ಯೂಟಿಫುಲ್ ಆಗಿದ್ದಾರೆ ಅಂತೇನಲ್ಲ, ಆದ್ರೂ ಜನರು ಮನಸಾರೆ ಮೆಚ್ಕೊಂಡ್ಮೇಲೆ ಅವ್ರನ್ನ ಇವನ್ ರಜನಿಕಾಂತ್ ಸರ್ ಇಲ್ಲ ಬೇರೆ ಎಷ್ಟೋ ಜನನ ನಾವು ಮನಸಾರ ಮೆಚ್ಕೊಂಡ್ಮೇಲೆ ಸೊ ಅವ್ರನ್ನ ಖಂಡಿತ ಜನ ಮೆಚ್ಕೊಂಡೇ ಇರ್ತಾರೆ. ಅದಕ್ಕೋಸ್ಕರ ಹೋಗಿ ನಾವು ಬದಲಾಯಿಸ್ಕೊಳ್ತೀವಿ ಅಂತ ಅನ್ನೋದು ಅದು ತುಂಬಾ ಮೂಢನಂಬಿಕೆ ಮತ್ತು ತುಂಬಾ ಆರ್ಟಿಫಿಷಿಯಲ್ ಆಗಿರುವಂತದ್ದು. ಓಕೆ ರೂಪಾ ಅವ್ರ ಇನ್ನೊಂದು ಪ್ರಶ್ನೆ, ಅದೇ ಇವಾಗ ಹೇಳ್ತಾ ಇದ್ವಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಈಗ ಟ್ರೆಂಡ್ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಇನ್ಶೂರೆನ್ಸ್ ಮಾಡಿಸ್ಕೋತಾರೆ. ಅವ್ರ ಕಣ್ ತುಂಬಾ ಪಾಪ್ಯುಲರ್, ಆ ಕಣ್ಣಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅವರ ಬಾಡಿ ತುಂಬಾ ಪಾಪ್ಯುಲರ್, ಆ ಬಾಡಿಗೆ ಇನ್ಶೂರೆನ್ಸ್. ಕೆಲವರು ಲೆಗ್ಸ್ ಅಂತ ಎಷ್ಟು ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ, ಲೆಗ್ಸ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಸೊ ಈ ಮಾರ್ಕೆಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅನ್ಸುತ್ತೆ ನಿಮ್ಗೆ? ಒಬ್ಬ ಆಕ್ಟ್ರೆಸ್ ಅಥವಾ ಒಬ್ಬ ಸೆಲೆಬ್ರಿಟಿ ತನ್ನ ಒಂದು ದೇಹದ ಒಂದು ಭಾಗಕ್ಕೆ ಈ ರೀತಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳು ಅವ್ರಿಗೆ ಸಿಗತ್ತೆ? ಇದೆಲ್ಲಾನು ಮಾಡಿಸ್ಕೊಂಡು ಅದೇ ಈ ನಮ್ಮ ಕಲಿಯುಗದಲ್ಲಿ ಇದೆಲ್ಲಾ ಮಾಡಿಸ ನಿಜವಾಗ್ಲೂ ಅದೇನ್ ಒಳ್ಳೇದಕ್ಕಲ್ಲ. ಆಮೇಲೆ ಯಾವ್ದೇ ಆದ್ರೂ ನೀವೇ ನೋಡಿದ್ರೆ ಯಾವ್ದು ಪರ್ಮನೆಂಟ್ ಕೆಲ್ಸ ಅಲ್ಲ. ಹೀರೋಯಿನ್ ಏನು 20-30 ವರ್ಷ ಇರಕ್ಕಾಗತ್ತಾ ಹೇಳಿ? ಆದ್ರೆ ನಮ್ಮ ದೇಹ ನಾವೇ ಹಾಳು ಮಾಡ್ಕೊಳ್ತಿದೀವಿ ಅನ್ನೋದು ಅವ್ರಿಗೆ, ಅದ್ರ ಬಗ್ಗೆ ಅವ್ರು ಚಿಂತಿಸ್ಬೇಕು ಮುಂಚೆ. ಆಮೇಲೆ ನೀವ್ ಏನೇ ಇನ್ಶೂರೆನ್ಸ್ ಕೊಟ್ಟು ಮಾಡಿದ್ರು ಅಂದ್ರೆ ಕಮರ್ಷಿಯಲಿ ನೀವು ತಗೊಂಡಾಗ ಖಂಡಿತ ವರ್ಕ್ ಆಗತ್ತೆ. ನೀವು ಡೈರೆಕ್ಟ್ ಆಗಿ ಹೋಗಿ ದುಡ್ಡು ಕಟ್ಟೋದ್ರ ಬದಲು ಇನ್ಶೂರೆನ್ಸ್ ಮೂಲಕ ಹೋದ್ರೆ ನಿಮ್ಗೆ ಎಷ್ಟೊಂದು ಕವರೇಜ್ಗಳಿರುತ್ತೆ. ಯಾಕಂದ್ರೆ ಒಂದ್ಸತಿ ಸಣ್ಣ ಮಾಡ್ಮೇಲೆ ಮತ್ತೆ ಅವ್ರ ದಪ್ಪ ಆದ್ರೆ ಇನ್ಶೂರೆನ್ಸ್ ಕವರೇ ಮಾಡ್ಕೊಂಡ್ಬಿಡುತ್ತೆ. ಮೇಡಮ್ ನೀವು 6 ತಿಂಗಳಲ್ಲಿ ಮತ್ತೆ ದಪ್ಪ ಆದ್ರೆ ನಾವು ಇನ್ಶೂರೆನ್ಸ್ ಕವರೇಜ್ ಕೊಡ್ತೀವಿ, ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತಾರೆ. ಸೊ ದೇರ್ ಯು ಕ್ಯಾನ್ ಸೇವ್ ಮನಿ. ಓಕೆ ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಅಂದರೆ ಪಾಯಿಂಟ್ ಅಂತ ಅನ್ಸುತ್ತಲ್ವಾ, ಇವಾಗ ಸಡನ್ ಆಗಿ ಹೋಗಿ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಥವಾ ಏನಾದರೂ ಇಂಜುರಿ ಆಯಿತು ನಮ್ಮ ಕಾಲಿಗೆ ಅಥವಾ ಬಾಡಿಗೆ ಅಂದಾಗ ಟೋಟಲಿ ಹೋಗಿ ಒಂದೇ ಸಲ ಕಟ್ಟಿ ಅದನ್ನೆಲ್ಲ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಯೂಸ್ ಆಗತ್ತೆ. ಬಟ್ ಇದು ಮಿಸ್ಯೂಸ್ ಕೂಡ, ರೂಪಾ ಅವ್ರು ಹೇಳಿದ ಹಾಗೆ ಮಿಸ್ಯೂಸ್ ಕೂಡ ಆಗ್ಬೋದು. ಏನು ಅನ್ಸುತ್ತೆ ಅದಕ್ಕೆ ಸ್ಫೂರ್ತಿ? ಡೆಫಿನೆಟ್ಲಿ ಅವ್ರು ಹೇಳಿದ್ದು ತುಂಬ ಸೆನ್ಸಿಬಲ್ ಆಗಿ ಮಾತಾಡಿದ್ರು. ನಾವು ಇಷ್ಟೋ ತನಕ ಇಟ್ ವಾಸ್ ಏನೋ ಒಂಥರ ಲೈಕ್
ನಾವು ಬೇರೆ ಥರ ಮಾತಾಡ್ತೀವಿ, ಬಟ್ ಅವ್ರು ಶಿ ಟೋಲ್ಡ್ ಅಸ್ ವಾಟ್ ಇಟ್ ಇಸ್ ಆ್ಯಕ್ಚುಲಿ ಸೆನ್ಸಿಬಲ್ ಆಗಿ ಹೇಳಿದ್ರು. ಆ್ಯಂಡ್ ದೆನ್ ಇಟ್ ಈಸ್ ಲೈಕ್ ಅವ್ರು ಹೇಳಿದ ಪ್ರಕಾರ ನಮ್ಮ ತನಾನ ಬಿಟ್ಟು ನಾವು ಬೇರೆ ಏನೋ ಜನರಿಗೆ ಇಷ್ಟ ಆಗೋಕ್ಕೋಸ್ಕರ ನಾವು ಚೇಂಜ್ ಮಾಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರಿತಾ ಮ್ಯಾಮ್ ಅವ್ರು ಹೇಳ್ತಾ ಇದ್ದಾಗ ಸರಿತಾ ಮ್ಯಾಮ್ ಅವ್ರು ನಮ್ಮ ಜ್ಞಾಪಕ ಬರ್ತಾರೆ. ಶಿ ಈಸ್ ನಾಟ್ ದ್ಯಾಟ್ ಬ್ಯೂಟಿಫುಲ್, ಬಟ್ ದೆನ್ ಅವ್ರು ಇವತ್ತಿಗೂ ಕೂಡ ನೋಡಿದ್ರೆ ವಿ ಗೆಟ್ ದ್ಯಾಟ್ ಫೀಲಿಂಗ್, ವಾವ್ ಶಿ ಈಸ್ ಸಚ್ ಅನ್ ಅಮೇಝಿಂಗ್ ಆ್ಯಕ್ಟ್ರೆಸ್ ಅಂತ. ಯು ಗೆಟ್ 101 ಎಕ್ಸಾಂಪಲ್ಸ್ ಆ ಥರ. ಬಟ್ ಇವಾಗ ನೀವು ನೋಡಿದಾಗೆ ತುಂಬ ಜನ ಹೀರೋಯಿನ್ಸ್ ಅವ್ರ ಮುಂದೆ ಯಾರೂ ಇಲ್ಲ, ಬ್ಯೂಟಿ ಕ್ವೀನ್ಸ್ ಅನ್ನಂಗೂ ಇದ್ದಾರೆ, ಬಟ್ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ದೇವರಣೆಗೂ ಇಷ್ಟ ಆಗಲ್ಲ, ಆ ಥರ ಹುಡುಗಿರು ಕೂಡ ಇದ್ದಾರೆ. ಬಟ್ ದೆನ್ ಕಂಪ್ಯಾರಿಟಿವ್ಲಿ ಅಲ್ಟಿಮೇಟ್ಲಿ ಇಟ್ಸ್ ಔಟ್ಪುಟ್ ಯು ಗಿವ್, ಇಟ್ಸ್ ನಾಟ್ ದ ವೇ ಯು ಲುಕ್. ಬಟ್ ಇತ್ತೀಚಿನ ದಿನದಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಇಲ್ಲಿ ಒಬ್ಬರನ್ನ ಮೀರಿಸಿ ಒಬ್ರು ಬೆಳೀತಾ ಇರೋದು. ಸೊ ಗ್ಲಾಮರ್ ಆ್ಯಂಡ್ ಎಕ್ಸ್ಪೋಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಡಿದೆ. ಇಂತಹ ಟೈಮಲ್ಲಿ ದೇ ಹ್ಯಾವ್ ಟು ಕಂಪೀಟ್. ಅವ್ರ ಲೆಗ್ಸಿಂದ ಆಗಲಿ ಕಂಪೀಟ್ ಮಾಡ್ಬೋದು, ಐಸಿಂದ ಆಗಲಿ ಕಂಪೀಟ್ ಮಾಡ್ಬೋದು, ಸ್ಮೈಲಿಂದ ಆಗಲಿ ಕಂಪೀಟ್ ಮಾಡ್ಬೋದು. ಇಂತಹ ಸಿಚುವೇಶನಲ್ಲಿ ಇನ್ಶೂರೆನ್ಸ್ ಅವ್ರ ಲೈಫ್ಗೆ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಇವಾಗ ಅವರೇ ಹೇಳಿದ್ರು ಒಂದು 20-30 ಇಯರ್ಸ್ ಅಂತೂ ಯು ಕಾಂಟ್ ರೂಲ್ ದ ಇದು ಅಲ್ವಾ, ಖಂಡಿತ ಆಗಲ್ಲ. ಅದು ಒಂದು ಇಂಡಸ್ಟ್ರಿನ ಯು ಕಾಂಟ್ ರೂಲ್ ಇಟ್. ಒಂದು 10 ವರ್ಷ ಹೋದ್ರೆ ಐ ಥಿಂಕ್ ಇವತ್ತಿನ ದಿನದಲ್ಲಿ ಮೋರ್ ದೆನ್ ರಮ್ಯಾ ಟೆಲ್ ಮಿ ಇನ್ ಇಂಡಸ್ಟ್ರಿ ಈ ರೀಸೆಂಟ್ ಟೈಮಲ್ಲಿ ಯಾರಿಗೆ ನಿಂತ್ಕೊಳಕ್ ಆಗ್ತದೆ? ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಫಿಲ್ಮ್ಸ್, ಅಷ್ಟ್ರ ಮೇಲೆ ಯಾರ ಕೈಲಿ ಮಾಡಿ. ಅಂದ್ರೆ ಕನ್ನಡ ಅಲ್ಲೇ ಇಷ್ಟೊಂದು ಕಾಂಪಿಟೇಷನ್ ಇರ್ಬೇಕಂದ್ರೆ ಇನ್ನು ವರ್ಲ್ಡ್ ವೈಡ್ ನಾವು ನೋಡೋದಾದ್ರೆ ಹಾಲಿವುಡ್ ಅಲ್ಲಿ ಎಷ್ಟು ಕಾಂಪಿಟೇಷನ್ಸ್ ಇರುತ್ತೆ. ಅಂಡ್ ಬೇರೆ ಬೇರೆ ಪ್ಲೇಯರ್ಸ್, ಕ್ರಿಕೆಟ್ ಇರಬಹುದು ಅಥವಾ ಇನ್ನೊಂದು ಇರಬಹುದು, ಅಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ಚೆನ್ನಾಗಿರ್ತೀವಿ, ನಾಳೆ ಚೆನ್ನಾಗಿರಲ್ಲ. ವಿ ಕಾಂಟ್ ಸೇ ನಾಳೆನೂ ಇದೇ ರೀತಿ ಇರ್ತೀನಿ, ಇದೇ ಎನರ್ಜಿಯಲ್ಲಿ ಇರ್ತೀನಿ, ಇದೇ ತರ ಆಡ್ತೀನಿ, ಇದೇ ತರ ಡಾನ್ಸ್ ಮಾಡ್ತೀನಿ. ವಿ ಕಾಂಟ್ ಸೇ ಎನಿಥಿಂಗ್. ಇದೇ ಅದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕೂಡ. ಅಂದ್ರೆ ಲೈಕ್ ಕರ್ನಾಟಕ ಅಂದ್ರೆ ಸೌತ್ ಅಲ್ಲಿ ಇಲ್ಲ ಅಂತ ಅನ್ಕೊಂತೀನಿ. ಪ್ರಾಬ್ಲಿ ಅದ್ರ ಬಗ್ಗೆ ಇನ್ನು ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು. ಓಕೆ, ನಾವು ಮಾತಾಡೋಣ. ಅದಕ್ಕೆ ಮುಂಚೆ ಸಾಧು ಕೋಕಿಲ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗಲೇ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ನಾ ಮಾತಾಡ್ತಾ ಇರೋದು. ಅಂದರೆ ಇತ್ತೀಚಿನ ದಿನದಲ್ಲಿ ಹೇಗಿದೆ ಅಂದರೆ ಸೆಲೆಬ್ರಿಟೀಸು ಅವ್ರ ಬಾಡಿ ಪಾರ್ಟ್ಸ್ಗೆ ಕೂಡ, ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಕಣ್ಣಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊತಿದ್ದಾರೆ. ಏನಂತೀರಾ ಅದಕ್ಕೆ? ಅದು ಮಾಡಿಸ್ತಾರೆ ಈಗ. ಯಾಕೆಂದ್ರೆ ಈಗ ಸೆಲೆಬ್ರಿಟೀಸ್ ಅಂದ್ರೆ ಮುಖ್ಯವಾಗಿ ಸಿನಿಮಾದವ್ರು ಜಾಸ್ತಿ ಮಾಡಿಸ್ತಾರೆ. ಯಾಕೆಂದ್ರೆ ಈ ಹೀರೋಗಳು ದಿಢೀರಂತ ಈ ಡೂಪ್ನವ್ರು ಜಂಪ್ ಮಾಡೋದ್ ನೋಡಿ ನಾವ್ಯಾಕೆ ಜಂಪ್ ಮಾಡ್ಬೋದು ಅಂತ ಅವರು ಎಮೋಷನಲಿ ಜಂಪ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಕಾಲ್ ಕೈ ಹೊಡ್ಕೊಂಡ್ಬಿಡ್ತಾರೆ ಒಂದೊಂದ್ಸಲಿ. ತುಂಬಾ ದಪ್ಪ ಇರೋ ಹೀರೋಗಳು ಏನಾಗುತ್ತೆ ಅಂದ್ರೆ ಅವರು ಬಾಡಿ ವೆಯ್ಟ್ ಜಾಸ್ತಿ ಆಗಿ ಆತರ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರತಿಯೊಂದು ರಿಸ್ಕ್ ಅಲ್ವಾ. ಈ ರೋಪ್ ಶಾಟ್ ಅಲ್ಲಿ ಹೋಗ್ಬೇಕು, ಮೇಲಿಂದ ಕೆಳಗ್ ಬೀಳ್ಬೇಕು, ತುಂಬಾ ಪ್ರಾಬ್ಲಮ್ ಎಲ್ಲ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಮುಖ್ಯವಾಗಿ ಅದಕ್ಕೋಸ್ಕರ ಇನ್ಶೂರೆನ್ಸ್ ಅಂತ ಮಾಡೋದು, ಪಾರ್ಟ್ಸ್ ಇನ್ಶೂರೆನ್ಸ್ ಇದಕ್ಕೋಸ್ಕರ ಮಾಡೋದು. ಆದ್ರೆ ಮೀಸೆಗೂ ಮಾಡಿಸ್ಕೋತಾರಲ್ಲ, ಏನಂತೀರಾ ಅದಕ್ಕೆ? ಮೀಸೆಗೂ ಇನ್ಶೂರೆನ್ಸ್ ಮಾಡಿಸಿದವ್ರು ಇದಾರೆ, ಅದು ಮಿಲಿಯನ್ ಗಟ್ಲೆ ಅಲ್ಲಿ. ಅದಕ್ಕೆ ಏನಂತೀರಾ? ಹೌದು, ಮೀಸೆ ನಮ್ ತರ ಬೇರೆಯವ್ರ ಮೀಸೆ ಬಿಡಬಾರ್ದು ಅನ್ನೋ ಅದು ವೇಸ್ಟ್. ಯಾಕಂದ್ರೆ ಈ ವಾರ ಚೆನ್ನಾಗಿರುತ್ತೆ, ಕೂದ್ಲಿಗೆಲ್ಲ ಮಾಡಿಸ್ತಾರೆ ಕೆಲವರು. ಹೌದೌದು ಹೌದು. ಯಾಕೆ ಈ ವಾರ ಮಾಡಿ ಇನ್ನ ಬರೋವಾರ ಯಾವ್ದೋ ಸ್ವಿಟ್ಜರ್ಲೆಂಡ್ ಹೋಗ್ ಬಂದ್ರೆ ಅರ್ಧಕ್ ಮುಂದೆ ಉದುರೋಗ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡೋದು? ಇದು ಮಾಡೋ ಬದಲು ವಿಗ್ಗಳಿಗೆ ಇನ್ಶೂರೆನ್ಸ್ ಮಾಡಿದ್ರೆ ಬೆಟ್ರು. ಅಲ್ಲ, ಸ್ಫೂರ್ತಿ ನಿಮ್ಮನ್ನೇನೋ ಕೇಳ್ತಿದಾರೆ ನೋಡಿ. ಸ್ಫೂರ್ತಿ ಕೇಳಿ, ನೀವೇನೋ ಕೇಳ್ತಿದ್ದೀರಾ? ಹಲೋ ಸರ್. ಹಲೋ ಸರ್, ನಿಮಗೇನಾದ್ರು ಚಾನ್ಸ್ ಕೊಟ್ರೆ ಯಾವ ಬಾಡಿ ಪಾರ್ಟ್ ಮಾಡಿಸ್ತೀರಾ ಸರ್ ಇನ್ಶೂರೆನ್ಸ್? ನನಗೇನಾದ್ರು ಚಾನ್ಸ್ ಕೊಟ್ರೆ ಬರ್ಕೊಳ್ಳಿ ಹೇಳ್ತೀನಿ. ಹಾರ್ಟ್, ಲಿವರ್, ಹೊರಗಡೆ ಇಂಪಾರ್ಟೆಂಟ್. ಫಸ್ಟ್ ಕಿಡ್ನಿಗೆ ಮಾಡಿಸ್ಬೇಕು ಇನ್ಶೂರೆನ್ಸ್, ಕರೆಕ್ಟ್. ಹಾರ್ಟಿಗೆ ಮಾಡಿಸ್ಬೇಕು ಅಲ್ವಾ, ಲಿವರ್ಗೆ ಮಾಡಿಸ್ಬೇಕು, ಬೋಟಿ, ಕಲಿಜ, ಶಿರ, ಪಾಯ, ಬೇಜ, ಚರ್ಬಂದ್ರಿ, ಜೀರೋ, ಏರೋಪ್ಲೇನು ಇಷ್ಟೆಲ್ಲ ಇರುತ್ತೆ ಸರ್. ಮೋಸ್ಟ್ಲಿ ನಿಮ್ ಲಾಫ್ಗೆ ನಿಮ್ ಸ್ಮೈಲ್ಗೂ ಕೂಡ ಮಾಡಿಸ್ಬೋದು ಅನ್ಸುತ್ತೆ. ಇಲ್ಲ, ಸ್ಮೈಲ್ಗೂ ಮಾಡಿಸಿದಾರೆ ಸರ್. ಸಾಧು ಸರ್, ಸ್ಮೈಲ್ಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿದಾರೆ. ನೀವೇನ್ ಮಾಡಿಸ್ಕೋತೀರಾ? ನನ್ ಸ್ಮೈಲ್ಗೆ ಮಾಡಕ್ಕಾಗಲ್ಲ, ನನ್ ಸ್ಮೈಲ್ಗೆ ಮಾಡಕ್ಕಾಗಲ್ಲ. ನನ್ ನೋಡಿ ಸ್ಮೈಲ್ ಯಾರು ಮಾಡಬಾರ್ದು ಅಂತ ಬೇಕಾದ್ರೆ ಇನ್ಶೂರೆನ್ಸ್ ಮಾಡಬಹುದು. He is like this in the sets also. He is fun working with it. ಓಕೆ ಸರ್, ಸಾಕಷ್ಟು ಹೀರೋಯಿನ್ಸ್ ನಿಮ್ಮ ಅಂಡರ್ ಕೆಲಸ ಮಾಡಿದ್ದಾರೆ. ಆ್ಯಸ್ ಒಬ್ಬ ಹೀರೋಯಿನ್ ದೃಷ್ಟಿಯಿಂದ ನೋಡೋದಾದ್ರೆ, ಇವಾಗ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ, ಕೆಲವರು ಕಣ್ಣಿಗೆ ಫೇಮಸ್ಸು, ಕೆಲವರು ಡಾನ್ಸಿಗೆ ಫೇಮಸ್ಸು, ಕೆಲವರು ಅವ್ರ ಕಾಲಿಗೆ ಫೇಮಸ್ಸು. ಜಾಸ್ತಿ ಥೈಸ್ಗೆ ಮಾಡ್ತಾರೆ, ಕೆಲವರು ಹಿಪ್ಗೆ ಮಾಡ್ತಾರೆ. ಅದೇ ಥೈಸು, ಲೆಗ್ಸ್ಗೆ ಸರ್ ಮಿಲಿಯನ್ ಲೆಕ್ಕದಲ್ಲಿದೆ. ಒಂದು ಥೈಸು, ಒಂದು ಹಿಪ್. ಹೌದು, ಅವ್ರು ಮಾಡಿಸ್ಲೇಬೇಕು. ನಾನು ಮುಖ್ಯವಾಗಿ ಫೀಮೇಲ್ಸ್ಗೆ ನನ್ಗೆ ಹೇಳಕ್ ಬರಲ್ಲ, ಬ್ಯೂಟಿಗೆ ಮತ್ತೆ ಜೆನಿಫರ್ ಲೋಪೆಜ್ ಎಲ್ಲ ಮಾಡಿಸಿದಾರಲ್ಲ, ಹಿಪ್ಗೆ
ಆ ಥರದಕ್ಕೆಲ್ಲ ಅವರು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ತುಂಬಾ ಒಳ್ಳೇದು. ಮುಖ್ಯವಾಗಿ ಮೇಲ್ ಆರ್ಟಿಸ್ಟ್ಗಳಿಗೆ ತುಂಬಾ ಇಂಪಾರ್ಟೆಂಟ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಯಾಕಂದ್ರೆ ಕೆಳಗೆ ಬಿದ್ದು ದಿಢೀಂತ ಮೂಗು ಹೊಡ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಬೇಕಲ್ಲ ಇನ್ಶೂರೆನ್ಸ್. ಥ್ಯಾಂಕ್ ಯು. ಓಕೆ ಮಾ, ಥ್ಯಾಂಕ್ ಯು ವೆರಿ ಮಚ್. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಈ ಪಾರ್ಟ್ಗಳಿಗೆ ಮಾಡಿಸೋದಕ್ಕಿಂತ ಜನರಲ್ ಪಬ್ಲಿಕ್ಗೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸ್ಕೊಳ್ಳಿ ಫಾರ್ ಎ ಸೇಫರ್ ಸೈಡ್. ಇದ್ರ ಬಗ್ಗೆ ನೆಕ್ಸ್ಟ್ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಾಧು ಕೋಕಿಲ ಅವ್ರು ಮಾತಾಡಿದ್ದು ನಾವು ನೋಡ್ತಾ ಇದ್ವಿ. ಅವರು ತುಂಬ ತಮಾಷೆಯಾಗಿ ಮಾತಾಡ್ತಿದ್ರು, ಆದರೆ ಅವರು ಹೇಳಿದ್ದು ಕೂಡ ನಿಜ ಆಗಿತ್ತು. ಹೊರಗಡೆ ಭಾಗಕ್ಕೆ ಮಾಡಿಸೋದಕ್ಕಿಂತ ಒಳಗಡೆ ಭಾಗದ ಅಂಗಾಂಶಗಳಿಗೆ ಸಾಕಷ್ಟು ಇನ್ಶೂರೆನ್ಸ್ನ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಯಾವಾಗ ಡ್ಯಾಮೇಜ್ ಆಗುತ್ತೆ, ಯಾವಾಗ ತೊಂದರೆ ಆಗುತ್ತೆ ಹೇಳೋದಕ್ಕಾಗಲ್ಲ ಅಂತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.